ಗಲಾಟೆ ಮಾಡ್ತೀರಾ? ಇವತ್ತು ಮನೆಯಲ್ಲಿ ಸಂತೋಷವಾದ ವಾತಾವರಣ ಇದೆ, ಅದಕ್ಕೆ ನಾನೇನು ಮಾತಾಡದೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ದೀನಿ. ನೀವ್ ಯಾಕೆ ಗಲಾಟೆ ಮಾಡ್ತೀರಾ? ನಾವೆಲ್ಲ ಗಲಾಟೆ ಮಾಡ್ತಾ ಇರೋದು ಆ ಫಾರಿನ್ ಲೇಡಿ. ಅವಳೇನ್ ಮಾಡಿದ್ಲು? ಅಷ್ಟೇ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅಯ್ಯೋ ನನ್ಗೆ ಹೇಳಕ್ಕಾಗಲ್ಲಪ್ಪ, ನಾಚಿಕೆ ಆಗುತ್ತೆ. ಬೇಬಿ ನೀನೇ ಹೇಳೆ. ನಾನಾ? ಮಾಡ್ದೋರ್ ಪಾಪ ಆಡ್ದೋರ್ ಬಾಯ್ಲಿ. ನಾನು ಹೇಳಲ್ಲಪ್ಪ, ನೀ ಹೇಳಿ. ಅತ್ತೆ, ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಏನ್ ಮಾಡ್ತಾರೆ ಹೇಳಿ? ಬಂದ್ರಲ್ಲ ಹೋಗ್ಬೇಕಾದ್ರೆ. ಹೌದು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಹೇಳಿ? ಹೋಗ್ಬೇಕಾದ್ರೆ ನಮಸ್ಕಾರ ಹೇಳಿ ಬೀಳ್ಕೊಡ್ತೀವಿ. ಹೆಂಗಸರಾದ್ರೆ ಅರ್ಶನ ಕುಂಕುಮ ಕೊಟ್ಟು ಹೋಗ್ಬಿಟ್ ಬನ್ನಿ ಅಂತ ಹೇಳ್ತೀವಲ್ವಾ? ಅದಕ್ಕೆ ಬಂದಿರೋರು ಏನ್ ಮಾಡ್ಬೇಕು? ಹೋಗೋವಾಗ ಗಂಡಸರಾದ್ರೆ ಶೇಕನ್ ಕೊಟ್ಟು ಹೋಗ್ಬರ್ತೀವಿ ಅಂತ ನಮಸ್ಕಾರ ಹೇಳಿ ಹೋಗ್ತಾರೆ. ಆದ್ರೆ ಫಾರಿನ್ ಇಂದ ಮಧುಮಿತಾ ಬಂದಿದಾರಲ್ಲ, ನಮ್ ಜಾನ್ವಿಗೇನೋ ಲಕ್ಷಣವಾಗಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ನಮ್ ಶ್ರೀನಾ ಜಾನ್ ಹಾಗೆ ಮುಂದೆನೆ ತಪ್ಕೊಂಬಿಟ್ಲಾ? ನಿನ್ಗೆ ಹೇಗಮ್ಮ ಗೊತ್ತಾಯ್ತು? ನೀವ್ ಹೇಳೋ ರೀತಿನಲ್ಲೇ ಗಸ್ ಮಾಡ್ದೆ. ಈ ಫಾರಿನ್ ಅವರೆಲ್ಲ ಹೀಗೇನೆ, ಯಾರಾದ್ರೂ ಸಿಕ್ಕಾಗ ಹೋಗೋವಾಗ ತಪ್ಕೊಳ್ಳೋದು ರೂಢಿ. ಏನಮ್ಮ ನೀನು ಈ ಮ್ಯಾಟರ್ನ ಇಷ್ಟು ಈಸಿಯಾಗಿ ತಗೊಳ್ತಿಯಲ್ಲ? ಯಾರನ್ನ ಬೇಕಾದ್ರೆ ತಪ್ಕೊಳ್ಳಿ, ಆದ್ರೆ ನಮ್ ಶ್ರೀನ್ ಮಾತ್ರ ತಪ್ಕೋಬಾರ್ದು. ಅವರು ನಮ್ ಬಿಸ್ನೆಸ್ ಕ್ಲೈಂಟ್. ಹೀಗೆ ಮುಂದುವರೆದ್ರೆ ಅಷ್ಟೇ. ನಮ್ ಶ್ರೀ ಏನಾದ್ರು ಅವಳನ್ನ ತಪ್ಪುಣ್ಣ? ಇಲ್ಲ. ಮತ್ ಯಾಕೆ ಟೆನ್ಷನ್? ನಮ್ಮನೆ ಮಗ ನೀತಿವಂತನಾಗಿರ್ಬೇಕಾದ್ರೆ ಯಾರು ಹೆಂಗಿದ್ರೆ ನಮ್ಗೇನು? ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಾನು ಹೇಳಿದಾಗೆ ಜಾನ್ವಿ ಹತ್ರ ಹೋಗಿ ಈ ವಿಷಯ ಹೇಳ್ಕೋಬೇಡಿ, ಅವಳ ಮನಸ್ಸಿಗೆ ನೋವಾಗುತ್ತೆ. ಈ ವಿಷಯನ ಇಲ್ಲೇ ಬಿಟ್ಬಿಡ್ಬೇಕು, ಗೊತ್ತಾಯ್ತಾ? ಮಾರೇ ಬೇಬಿ ಬಾರೆ ಬಸ್ಸು. ನಾನು ಕರೆದಿದ್ದಕ್ಕೆ ನೀವು ನಮ್ಮ ಮನೆಗೆ ಬಂದ್ರಿ, ಈಗ ನನಗೆ ಹೇಳ್ದೆ ಹೋಗ್ತಿದ್ದೀರಲ್ಲ, ಇದು ಸರಿನಾ? ಹಾಗಲ್ಲ, ನೀವು ಸಿಗಲಿಲ್ಲ, ಅದಕ್ಕೆ ಶ್ರೀನಿಧಿ ಮತ್ತು ಜಾನ್ವಿಗೆ ಹೇಳಿ ಹೊರಟಿದ್ದೆ. ಅದು ಅಲ್ಲದೆ ಇವತ್ತು ನಿಮ್ಮ ಆ್ಯನಿವರ್ಸರಿ, ಗಂಡನ ಜೊತೆ ಬ್ಯುಸಿ ಇರ್ಬೋದು, ಡಿಸ್ಟರ್ಬ್ ಮಾಡಬಾರ್ದು ಅಂದ್ಕೊಂಡೆ. ಛೇ ಹಾಗೆಲ್ಲ ಏನಿಲ್ಲಮ್ಮ. ಇಂಥ ಹ್ಯಾಂಡ್ಸಮ್ ಹಸ್ಬೆಂಡ್ ಇರಬೇಕಾದ್ರೆ ನಂಬೋದಾ ಈ ಮಾತನ್ನು? ಅಯ್ಯೋ, ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ಸಂಕೋಚ ಆಗುತ್ತೆ. ಐಮ್ ಸಾರಿ. ನಾನು ಇವ್ರಿಗೆ ಹೇಳಿದ್ದೆ ದಂಪತಿ ಸಮೇತ ನಿಮ್ಮನ್ನು ಬೀಳ್ಕೊಡೋಣ ಅಂತ, ಆದರೆ ಇವ್ರು ನನ್ನ ಕೈಗೆ ಸಿಕ್ಕಲಿಲ್ಲ. ಇವ್ರನ್ನ ಮನೆಯೆಲ್ಲ ಹುಡುಕಿ ಕರ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ನೋಡಿ. ಯಾವುದಕ್ಕೂ ನಿಮ್ಮ ಗಂಡನ್ನ ಸೆರಗಲೆ ಗಂಟು ಹಾಕೊಂಡಿರಿ. ಯಾವ ಹೊತ್ತಿನಲ್ಲಿ ಮೇನಕೆ ಬಂದು ಹಾರಿಸ್ಕೊಂಡು ಹೋಗ್ತಾಳೋ ಹೇಳೋಕ್ಕಾಗಲ್ಲ. ಅಯ್ಯೋ, ನೀವೇನೇನೋ ಮಾತಾಡ್ತೀರಪ್ಪ, ಸುಮ್ಮನೆ ಇರಿ. ಅಮ್ಮ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅಂತ ಹೇಳಿದ್ನಲ್ಲ, ಇವರೇ ಅವರು, ಮಧುಮಿತಾ ಅಂತ, ನಮ್ಮತ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ? ಅವ್ರಿಗೆ ನನ್ನ ಜೊತೆ ಇಲ್ಲ. ಅಂದ್ರೆ ಅವ್ರಿಗೆ ಮುಂಚೆನೇ ಮದುವೆ ಆಗಿತ್ತು. ಅವ್ರ ಹೆಂಡತಿ ಇಷ್ಟ ಇಲ್ಲ ಅಂತ ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದರು. ಆದರೆ ಈಗ ನೀನು ಬೇಡ ಅಂತ ಹೇಳಿ ಮತ್ತೆ ಹಳೆ ಹೆಂಡತಿ ಹತ್ರನೇ ಹೋಗಿದ್ದಾರೆ. ನಿನ್ ಗಂಡ ಮಾಡಿರೋದು ತಪ್ಪು, ಬಿಡ್ಬೇಡ ಅವನ್ನ, ಎಲ್ಲಿದ್ರು ಹುಡುಕ್ಸು. ನೀವಾದರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರಲ್ಲ. ಮಾತಾಡ್ತಾ ಇರೋ, ಬರ್ತೀನಿ. ಬರಲ ಮಾಡ್ತೀನಿ. ಆಯ್ತು.